ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಸತ್ಯನಾರಾಯಣ ಸ್ವಾಮಿ ಅಂತ. ದೈನಂದಿನ ಜೀವನದಲ್ಲಿ ಯೋಗ ಆಸನಗಳು. ನಿಮ್ಮ ಮನೆಯಲ್ಲಿ ದಿನನಿತ್ಯ ಯೋಗ ಆಸನಗಳನ್ನು ಅಭ್ಯಾಸ ಮಾಡಿ. ದಿನನಿತ್ಯ ಮಾಡಬೇಕಾದ ಯೋಗಾಸನಗಳ ಮುಂದುವರೆದ ಭಾಗ ಇದು. ಯಾರು ಈ 1ನೇ ಭಾಗದ ವಿಡಿಯೋ ಯಾರು ನೋಡಿಲ್ಲವೋ ಅಂಥವರು 1ನೇ ಭಾಗದ ವಿಡಿಯೋನು ಮತ್ತೊಮ್ಮೆ ನೋಡಿ. ಹಾಗೆ 2ನೇ ಭಾಗದ್ದು ನಿಮಗೆ ಅರ್ಥ ಆಗುತ್ತೆ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದಂಥ ಪಕ್ಷದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ನೋಟಿಫಿಕೇಷನ್ ಕೂಡ ತೆಗೆದುಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ. ಈಗ ಆಸನಗಳ ಮುಂದುವರಿದ ಭಾಗ ಇದು. ಮೊದಲಿನ ಆಸನ ವೀರಭದ್ರಾಸನ. ವೀರಭದ್ರ ಎಂದರೆ ಶಿವನ ಕೋಪದಿಂದ ಹುಟ್ಟಿರುವಂತಹ ಸ್ವಾಮಿಯೇ ವೀರಭದ್ರ. ಈ ವೀರಭದ್ರ ಸ್ವಾಮಿಯು ಹುಟ್ಟಿದ ಬಗ್ಗೆ ಶೈವ ಪುರಾಣದಲ್ಲಿ ಉಲ್ಲೇಖ ಇದೆ. ಅದು ನಿಮಗೆ ಗೊತ್ತಿರುವಂತಹ ವಿಷಯ ಇರುತ್ತೆ. ಅದರ ಬಗ್ಗೆ ಹೆಚ್ಚು ಹೇಳುವಂಥದ್ದು ಬೇಕಾಗಿಲ್ಲ. ಮೊದಲಿಗೆ ತಾಡಾಸನದಲ್ಲಿ ನಿಲ್ಲಿ. ಬಳಿಕ ಎರಡೂ ಕಾಲುಗಳನ್ನು ಅಗಲಿಸಿ ನಿಮ್ಮ ಎತ್ತರಕ್ಕೆ ಅನುಗುಣವಾಗಿ ತ್ರಿಕೋನ ಆಸನದಲ್ಲಿ ನಿಂತ ಆ ಭಂಗಿಯಲ್ಲಿ ನಿಲ್ಲುವಂಥದ್ದು. ಆ ನಂತರ ನಿಧಾನವಾಗಿ ಬಲಗಾಲನ್ನು 90 ಡಿಗ್ರಿ ಶತ ತಿರುಚಿ, ಹಾಗೆ ಎಡಗಾಲನ್ನು ಸಹಿತ 45 ಡಿಗ್ರಿ ಶತ ತಿರುಚುವಂಥದ್ದು. ಆಗ ನಿಧಾನಕ್ಕೆ ನಿಮ್ಮ ಸೊಂಟದ ಭಾಗವನ್ನು ಬಲಮುಖವಾಗಿ ತಿರುಚುವಂಥದ್ದು. ಪೂರ್ತಿಯಾಗಿ ತಿರುಗಿಸಬೇಕು ಇದರಲ್ಲಿ. ಹಾಗೆ ತಿರುಗಿಸಿದ ನಂತರ ಎರಡೂ ಕೈಗಳನ್ನು ನಿಧಾನಕ್ಕೆ ಮೇಲಕ್ಕೆತ್ತಿ ಎದೆಯ ಭಾಗ ವಿಸ್ತಾರ ಮಾಡಬೇಕು. ಕಾಲುಗಳು ಎರಡು ನೇರವಾಗಿರಬೇಕು. ಕೈಗಳನ್ನು ಜೋರಾಗಿ ಎಳೆದಿಡಿಯಬೇಕು. ಹಾಗೆ ನಿಧಾನಕ್ಕೆ ಬಲಗಾಲನ್ನು ಮುಂದಕ್ಕೆ ಭಾಗಿಸುವಂಥದ್ದು, ಬಲಗಾಲನ ಮೇಲೆ ಕೂಡುವಂಥದ್ದು. ಕೂತಾಗ ನಿಮ್ಮ ಪಾದದಿಂದ ಮೊಣಕಾಲಿನ ಭಾಗದವರೆಗೂ 90 ಡಿಗ್ರಿ ಶತ ಇರಬೇಕು. ನಿಮ್ಮ ಕಾಲು ನೆಟ್ಟಗೆ ಇರಬೇಕು. ಆನಂತರ ನಿಮ್ಮ ಎದೆಯ ಭಾಗ ವಿಸ್ತಾರವಾಗಿ ಮೇಲ್ಭಾಗಕ್ಕೆ ಆಕಾಶದತ್ತ ನೋಡುವಂಥದ್ದು. ಸ್ವಲ್ಪ ಬೇಕಾದರೂ ಬೆನ್ನಿನ ಭಾಗ ಹಿಂದಕ್ಕೆ ಭಾಗಿಸುವಂಥದ್ದು ಕೂಡ ಆಗುತ್ತೆ. ಇಲ್ಲದೇ ಇದ್ರೂ ಕೂಡ ಹಾಗೆ ನೇರವಾಗಿ ನಿಲ್ಲುವಂಥದ್ದು. ಈ ಸ್ಥಿತಿಯೇ ವೀರಭದ್ರಾಸನ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ನಿಲ್ಲಬಹುದು. ಈ ಆಸನದಲ್ಲಿ ಕನಿಷ್ಠ ಪಕ್ಷ 20 ರಿಂದ 30 ಸೆಕೆಂಡ್ಗಳ ಕಾಲ ನಿಲ್ಲುವಂಥ ಅಭ್ಯಾಸ ಮಾಡಬೇಕು ಸಾಮಾನ್ಯವಾಗಿ. ಹಾಗೆ ನಿಧಾನಕ್ಕೆ ಮೇಲೆ ಬಂದು ಸಹಜ ಸ್ಥಿತಿಯಲ್ಲಿ ನಿಲ್ಲಿ. ನಂತರ ಯಥಾವತ್ತಾಗಿ ಅದೇ ಪ್ರಕಾರವಾಗಿ ಇನ್ನೊಂದು ಭಾಗದಿಂದ ಅಭ್ಯಾಸ ಮಾಡಬೇಕು. ಸೂಚನೆ: ನಿಲ್ಲುವ ಭಂಗಿಗಳೆಲ್ಲವೂ ಸಾಮಾನ್ಯವಾಗಿ ಕಷ್ಟತರ ವಿಚಾರಗಳೇ. ಅದರಲ್ಲಿ ಈ ಆಸನ ಭಂಗಿಯು ಮತ್ತೂ ವಿಶೇಷ. ಆದುದರಿಂದ ಹೃದಯ ಬಲಹೀನರಾದಂಥವರು ಈ ಆಸನ ಮಾಡುವುದಂಥದ್ದು ಅಷ್ಟೊಂದು ಸರಿಯಾಗಿ ಕಾಣುವುದಿಲ್ಲ. ಈ ಶಕ್ತಿ ಬಲ ಇರುವಂಥವರು, ಹೃದಯ ಸದೃಢ ಇರುವಂಥವರು ಕೂಡ ಹೆಚ್ಚು ಹೊತ್ತು ಅಭ್ಯಾಸ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಧಾನಕ್ಕೆ ಪಳಗಿಸಬೇಕು. ನಿಮ್ಮ ದೇಹ ಸಹಕರಿಸಿದಂತೆಲ್ಲ ನಿಧಾನಕ್ಕೆ ನಿಮ್ಮ ಸಮಯವನ್ನು ಹೆಚ್ಚಿಸಬಹುದು. ಈ ಆಸನದ ಪರಿಣಾಮಗಳನ್ನು ನೋಡುವುದಾದರೆ, ಈ ಆಸನ ಭಂಗಿಯಿಂದ ಎದೆಯು ವಿಸ್ತಾರವಾಗುವುದು ಮಾತ್ರವಲ್ಲದೆ ಇದು ನಿರಾಳವಾದ ಉಚ್ಛ್ವಾಸ ನಿಶ್ವಾಸಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಜೊತೆಗೆ ಈ ಆಸನಾಭ್ಯಾಸವು ಭುಜಗಳು ಮತ್ತು ಬೆನ್ನಿನ ಭಾಗಗಳಿಗೆ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಹಾಗೆ ಕಾಲುಗಿಣ್ಣುಗಳಾದಂಥ ಮೊಣಕಾಲು ಮತ್ತು ಇಮ್ಮಡಿಯ ಭಾಗಕ್ಕೆ ಒಳ್ಳೆಯ ಉರುಪು ಸಿಕ್ಕು ತೊಡೆಯ ಭಾಗ ನವಚೈತನ್ಯ ಸಿಗುವಂತೆ ಮಾಡುತ್ತದೆ. ಈ ಆಸನ ಸೊಂಟದ ಭಾಗದಲ್ಲಿ ಮತ್ತು ಹೊಟ್ಟೆಯ ಕಿಬ್ಬೊಟ್ಟೆಯ ಭಾಗದಲ್ಲಿ ಶೇಖರಣೆಯಾಗಿರುವಂಥ ತೆಳುವಾದ ಕೊಬ್ಬು, ಗಟ್ಟಿಯಾದ ಕೊಬ್ಬು ಕೂಡ ಈ ಆಸನ ಸುಲಭವಾಗಿ ಕರಗಿಸುವುದಕ್ಕೆ ಸಹಾಯ ನೀಡುತ್ತೆ. ಈಗ ವೀರಭದ್ರಾಸನ 2ನೇದು. ಮೊದಲಿಗೆ ತಾಡಾಸನದಲ್ಲಿ ನಿಲ್ಲಿ. ಬಳಿಕ ಎರಡೂ ಕಾಲುಗಳನ್ನು ಅಗಲಿಸಿ ಹಿಂದೆ ಪಾರ್ಶ್ವಕೋಣಾಸನದಲ್ಲಿ ಅಗಲಿಸಿದ ರೀತಿಯಲ್ಲಿ ಅಗಲಿಸಬೇಕು ಕಾಲುಗಳನ್ನು. ವೀರಭದ್ರಾಸನ 1ಕ್ಕಿಂತ ಒಂದು ಸ್ವಲ್ಪ ಅಗಲ ಆಗಿರುತ್ತೆ ಇದರಲ್ಲಿ. ಹಾಗೆ 90 ಡಿಗ್ರಿ ಶತ ತಿರುಚಿ, ಹಾಗೆ ಎಡಗಾಲನ್ನು ಸಹಿತ 45 ಡಿಗ್ರಿ ಶತ ತಿರುಚಿ, ಹಾಗೆ ನಿಧಾನಕ್ಕೆ ಎರಡೂ ಕೈಗಳನ್ನು ಮೇಲೆತ್ತಿ, ಹಾಗೆ ಬಲಗಾಲನ್ನು ನಿಧಾನಕ್ಕೆ ಮಡಚಿ ಬಲ ಮಂಡಿಯ ಮೇಲೆ ಕೂರುವಂಥದ್ದು. ಕೂತ ನಂತರ ಕಾಲುಗಳನ್ನು ಸರಿಪಡಿಸಿ ಹಾಗೆ ಎಡಗಾಲನ್ನು
ಇಮ್ಮಡಿಯನ್ನು ಒತ್ತಿ ಹಿಡಿಯಬೇಕು. ಹಾಗೆ ನಿಧಾನಕ್ಕೆ ಬಲಗೈ ದೃಷ್ಟಿಯನ್ನು ನೋಡಬೇಕು. ಈ ಆಸನದ ಭಂಗಿಯಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ನಿಲ್ಲುವಂಥದ್ದು. ಪ್ರತಿಯೊಂದು ಆಸನಗಳಲ್ಲಿ ಕೂಡ ಅಷ್ಟೇ. ನಿಮ್ಮ ಶಕ್ತಿಗನುಗುಣವಾಗಿ ಮಾಡಿ. ದಿನೇ ದಿನೇ ವೃದ್ಧಿ ಆಗ್ತಾ ಬರುತ್ತೆ. ಹಾಗೆ ನಿಧಾನಕ್ಕೆ ಮೇಲೆ ಬನ್ನಿ. ಮೇಲೆ ಬಂದ ನಂತರ ಅದೇ ರೀತಿಯಾಗಿ ಇನ್ನೊಂದು ಭಾಗಕ್ಕೂ ಕೂಡ ಅಭ್ಯಾಸ ಮಾಡಬೇಕು. ಈ ಆಸನದ ಲಾಭಾಂಶಗಳನ್ನು ನೋಡುವುದಾದರೆ, ಈ ಆಸನದ ಭಂಗಿಯು ಅಭ್ಯಾಸದಿಂದ ಕಾಲುಗಳು, ಮಾಂಸಖಂಡಗಳು ಸುಂದರವಾಗುವವು. ಇದರಿಂದ ಮೀನಗಂಡಗಳು ಮತ್ತು ತೊಡೆಯ ಭಾಗಗಳಿಗೆ ನವಚೈತನ್ಯ ನೀಡುವಂಥದ್ದು. ನರಗಳ ಭಾಗಕ್ಕೂ ಕೂಡ ಉಲ್ಲಾಸ ನೀಡುವಂಥದ್ದು. ಕಾಲು ಬೆನ್ನುಗಳಲ್ಲಿ ಇರುವಂತಹ ಸಂವೇದನಶೀಲತೆಯನ್ನು ಕೂಡ ದೂರ ಮಾಡುತ್ತೆ ಈ ಆಸನ. ಜೊತೆಗೆ ಕಿಬ್ಬೊಟ್ಟೆಯಲ್ಲಿ ಸೇಕರಣೆಯಾಗಿರುವಂತಹ ಕೊಬ್ಬಿನ ಭಾಗ ಮತ್ತು ಹಾಗೆ ಬೇಡದಿರುವಂಥ ವಸ್ತುಗಳನ್ನು ಕೂಡ ಹೊರದೂಡುವುದಕ್ಕೆ ಸಹಾಯ ನೀಡುತ್ತೆ. ಈ ಆಸನದ ನೈಪುಣ್ಯತೆಯನ್ನು ಗಳಿಸಿದ್ದೇ ಆದಲ್ಲಿ ಇನ್ನು ಮುಂಬರುವ ಆಸನ ಅಭ್ಯಾಸಕ್ಕೆ ಅನುಕೂಲವಾಗುತ್ತೆ. ಹಾಗೆ ಆ ಮಿಕ್ಕ ಎಲ್ಲ ಆಸನಗಳೂ ಸಹಿತ ನಿಮ್ಮ ಕೈವಶವಾಗುತ್ತೆ. ಅಷ್ಟೊಂದು ದಷ್ಟಪುಷ್ಟವಾಗಿ ಮಾಡುತ್ತೆ ನಮ್ಮ ಶರೀರವನ್ನು ಈ ಆಸನ. ಸ್ವಲ್ಪ ಬಿಗಿನರ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದರೂ ಚಿಂತೆ ಇಲ್ಲ, ಇಷ್ಟಪಟ್ಟು ಮಾಡಿದಾಗ ನಮಗೆ ಸುಲಭವಾಗುತ್ತೆ. ಹಾಗೆ ವೀರಭದ್ರ ಆಸನದ ಮೂರನೆಯದ್ದು, ಮೊದಲು ಸಹಜವಾಗಿ ತಾಡಾಸನದಲ್ಲಿ ನಿಲ್ಲಿ. ಉಸಿರಾಟ ಸಹಜವಾಗಿರಲಿ. ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣ ಕಾಲುಗಳನ್ನು ಅಗಲಿಸಿ, ಬಲಗಾಲನ್ನು 90 ಡಿಗ್ರಿ ಶತ ತಿರುಚಿ, ಎಡಗಾಲನ್ನು 45 ಡಿಗ್ರಿ ಶತ ತಿರುಚಿ, ಹಾಗೆ ನಿಧಾನಕ್ಕೆ ಎರಡೂ ಕೈಗಳನ್ನು ಮೇಲೆತ್ತಿ ತಾಡಾಸನ ರೀತಿಯಲ್ಲಿ ಎರಡೂ ಕೈಗಳನ್ನು ಜೋಡಿಸಿ ಮೇಲಕ್ಕೆ ಎದೆಯ ಭಾಗವನ್ನು ವಿಸ್ತಾರ ಮಾಡಿ ಹಿಡಿಯಬೇಕು. ನಂತರ ನಿಧಾನಕ್ಕೆ ಬಲಗಾಲನ್ನು ಭಾಗಿಸಿ ಹಾಗೆ ಎದೆಯ ಭಾಗವನ್ನು ಸಹಿತ ಮುಂಭಾಗಕ್ಕೆ ಭಾಗಿಸಬೇಕು. ಭಾಗಿಸಿದ ನಂತರ ನಿಧಾನಕ್ಕೆ ಹಿಂದೆ ಇರುವಂಥ ಎಡಗಾಲನ್ನು ನಿಧಾನಕ್ಕೆ ಮೇಲೆ ಎತ್ತುತ್ತಾ ಹಾಗೆ ಮುಂಭಾಗದ ಮೊಣಕಾಲನ್ನು ಸಹಿತ ನೇರ ಮಾಡಬೇಕು. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ಕಾರಣಕ್ಕೂ ಬಲಗಾಲನ್ನು ಮಡಚಬಾರದು. ಒಂದು ವೇಳೆ ನಿಮಗೆ ಬ್ಯಾಲೆನ್ಸ್ ಆಗೋದಿಲ್ಲ ಅಂತಂದರೆ ಮೇಲೆ ಇರುವಂಥ ಎಡಗಾಲನ್ನು ಬೇಕಾದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಡಚಿ, ತೊಂದರೆ ಏನಾಗೋದಿಲ್ಲ. ಕೆಳಭಾಗದಲ್ಲಿ ಮಡಚಲೇಬಾರದು. ಮಡಚಿದಾಗ ಏನಾಗುತ್ತೆ, ನಿಮಗೆ ತೂಕ ಎಲ್ಲ ಆ ಕಾಲಿನ ಮೇಲೆ ಇರುವುದರಿಂದ ಮೊಣಕಾಲಿನ ಮೇಲೆ ನೇರ ಬರುತ್ತೆ ಭಾರ. ಅದಕ್ಕಾಗಿ ಕಾಲು ನೆಟ್ಟಗಿದ್ದಾಗ ಏನಾಗುತ್ತೆ, ಪಾದಕ್ಕೆ ಸಮತೋಲನ ಸ್ಥಿತಿಯಲ್ಲಿರುತ್ತೆ. ಹಾಗೆ ತೂಕ ಗಾಳಿಯಲ್ಲಿರಿದ್ದಾಗ ಏನಾಗುತ್ತೆ, ನೀವು ಎಷ್ಟೊತ್ತು ಬೇಕಾದರೂ ನಿಲ್ಲಬಹುದು. ಹಾಗೆ ನಿಧಾನಕ್ಕೆ ಎಡಗಾಲನ್ನು ಕೆಳಭಾಗಕ್ಕೆ ಇಳಿಸಿ, ಬಲಗಾಲನ್ನು ಮಂಡಿ ಒಂದು ಸ್ವಲ್ಪ ಬಾಗಿಸಿ, ಹಾಗೆ ಎರಡೂ ಕೈಗಳು ನಿಧಾನಕ್ಕೆ ಮೇಲಕ್ಕೆತ್ತುತ್ತಾ ಹಾಗೆ ಸಮಸ್ಥಿತಿಯಲ್ಲಿ ಬಂದು ಸಹಜವಾಗಿ ನಿಂತುಕೊಳ್ಳಿ. ಹಾಗೆ ಯಥಾವತ್ತಾಗಿ ಇನ್ನೊಂದು ಭಾಗಕ್ಕೂ ಕೂಡ ಅಭ್ಯಾಸ ಮಾಡಿ. ಈ ವೀರಭದ್ರಾಸನ 3ರ ಲಾಭಗಳನ್ನು ನೋಡುವುದಾದರೆ, ಈ ಆಸನ ಅಭ್ಯಾಸದಿಂದ ಅಭ್ಯಾಸಿಗೆ ಸಾಮರಸ್ಯ, ಸಮತೋಲನ, ಸಮಾಧಾನ, ಅಭ್ಯಾಸಿಸುವ ವ್ಯಕ್ತಿಯ ದೇಹದ ವಿನ್ಯಾಸ, ದೇಹಕ್ಕೂ ಮನಸ್ಸಿಗೂ ಉಲ್ಲಾಸ, ಶಕ್ತಿ ಇವೆಲ್ಲವೂ ಲಭಿಸುವವು. ಅಲ್ಲದೆ ಈ ಆಸನ ಅಭ್ಯಾಸದಿಂದ ಕಿಬ್ಬೊಟ್ಟೆಯೊಳಗಿನ ಅಂಗಗಳಿಗೆ ನವಚೈತನ್ಯ ದೊರೆತು ಆ ಮೂಲಕ ಅವು ಉರುಪುಗೊಳ್ಳುವವು. ಹಾಗೂ ಕಾಲುಗಳು, ಮಾಂಸಖಂಡಗಳಿಗೆ ನವಚೈತನ್ಯ ದೊರೆಯುವುದು. ದೊರೆತ ಕೈಗಳು ಮತ್ತು ಕಾಲುಗಳು ಹೆಚ್ಚು ಗಟ್ಟಿಮುಟ್ಟಾಗುವವು. ಈಗ ಮುಂದಿನ ಆಸನ ಅರ್ಧ ಚಂದ್ರಾಸನ. ಅರ್ಧ ಎಂದರೆ ಸಮಾಂಶ, ಚಂದ್ರನೆಂದರೆ ಬೆಳದಿಂಗಳನ್ನು ಕೊಡುವವ. ಅಂದರೆ ಅರ್ಧ ಚಂದ್ರನೆಂಬುದು ಚಂದ್ರನ ಅರ್ಧ ಭಾಗವೆಂದು ಸೂಚಿಸುತ್ತದೆ. ಮೊದಲು ತಾಡಾಸನದಲ್ಲಿ ನಿಲ್ಲಿ. ನಂತರ ಎರಡೂ ಕಾಲುಗಳನ್ನು ಅಗಲಿಸಿ, ನಿಮ್ಮ ಬಳಿ ಬ್ರಿಕ್ಸ್ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅದರ ಸಹಾಯದಿಂದ ಕೂಡ ಈ ರೀತಿ ಅಭ್ಯಾಸ ಮಾಡಿ. ಇಲ್ಲದರೆ ಕೈ ಸಹಾಯದಿಂದ ಅಭ್ಯಾಸ ಮಾಡಬಹುದು, ತೊಂದರೆ ಏನೂ ಇಲ್ಲ. ಇದ್ದವರು ಅದನ್ನು ಬಳಸಿ, ಇಲ್ಲದಿದ್ದರೂ ಚಿಂತೆ ಇಲ್ಲ. ಈಗ ನಿಧಾನಕ್ಕೆ ಬಲಗಾಲನ್ನು ಬಲಭಾಗಕ್ಕೆ ತಿರುಚಿ, ಹಾಗೆ ಈ ಕೈಯಲ್ಲಿ ಇಟ್ಟಿಗೆಯನ್ನು ಇರಿಸಿ, ಹಾಗೆ ನಿಧಾನಕ್ಕೆ ಇಟ್ಟಿಗೆಯನ್ನು ನೆಲದ ಮೇಲಿರಿಸಿ, ಇರಿಸಿದ ನಂತರ
ಇಟ್ಟಿಗೆ ಮೇಲೆ ನಿಮ್ಮ ಕೈ ತೂಕ ಭಾರ ಬಿಡಿ. ಭಾರ ಬಿಟ್ಟ ನಂತರ ನಿಧಾನಕ್ಕೆ ಕಾಲನ್ನು ಮೇಲೆತ್ತಿ. ಎತ್ತಿದ ನಂತರ ಸೊಂಟದ ಭಾಗ ಮುಂದಕ್ಕೆ ತಿರುಚೋದು ಬೇಡ, ಎದೆಯ ಭಾಗ ತಿರುಚುವಂಥದ್ದು ಬೇಡ. ಮೇಲ್ಭಾಗದ ಕೈಯನ್ನು ಬೇಕಾದರೂ ಎಡ ತೊಡೆಯ ಮೇಲೆ ಇರಿಸಬಹುದು, ಇಲ್ಲದೇ ಇದ್ರೂ ಕೂಡ ಕೈ ನೇರ ಬೇಕಾದರೂ ನೆಟ್ಟಾಗಿ ಇರಿಸಬಹುದು. ಮೇಲ್ಭಾಗಕ್ಕೆ ದೃಷ್ಟಿ ಹಾಯಿಸಬೇಕು. ಒಟ್ಟಿನಲ್ಲಿ ಕೈ ಬೇಕಾದರೂ ನೋಡಬಹುದು, ಇಲ್ಲದೇ ಇದ್ದರೆ ಆಕಾಶದ ಕಡೆ ಮುಖ ಮಾಡಿ ಇರಬಹುದು. ಈ ಅರ್ಧಚಂದ್ರ ಆಕಾರದಲ್ಲಿ ಇದು ಇರುತ್ತೆ. ಇದು ತುಂಬ ಅನುಕೂಲಕರ ಆಗುತ್ತೆ. ಬ್ಯಾಲೆನ್ಸು ಕೆಲವೊಬ್ಬರಿಗೆ ಆಗೋದಿಲ್ಲ, ಅಂಥವ್ರಿಗೆ ಈ ಸುಲಭವಾಗಿ ಗೋಡೆ ಸಹಾಯದಿಂದ ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಮ್ಮ ಸೊಂಟದ ಭಾಗ ಟರ್ನ್ ಆಗೋದಿಲ್ಲ. ಒಂದು ವೇಳೆ ಟರ್ನ್ ಆಗಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಏನು ಮಾಡ್ತೀವಿ, ನಾವು ಇದನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಒಂದು ಸಹಾಯಕ್ಕೆ ಸಿಗುತ್ತೆ. ನಮ್ಮ ಗೋಡೆ ಸಹಾಯದಿಂದ ಕೂಡ ಇದನ್ನು ಅಭ್ಯಾಸ ಮಾಡಿ. ಅದೇ ರೀತಿ ನಿಧಾನಕ್ಕೆ ಮೇಲಿರುವಂಥ ಕಾಲನ್ನು ಕೆಳಗಿಳಿಸಿ ಹಾಗೆ ನಿಧಾನಕ್ಕೆ ಸಮಸ್ಥಿತಿಗೆ ಬಂದು ನಿಲ್ಲಿ. ಹಾಗೆ ಇನ್ನೊಂದು ಭಾಗದಿಂದ ಕೂಡ ಹಾಗೆ ಅಭ್ಯಾಸ ಮಾಡಿ. ಈ ಅರ್ಧಚಂದ್ರಾಸನದ ಲಾಭಾಂಶಗಳನ್ನು ನಾವು ನೋಡುವುದಾದರೆ, ಕಾಲುಗಳು ಒಂದು ವೇಳೆ ತಿರುಚಿರುತ್ತೆ, ಕೆಲವೊಬ್ಬರಿಗೆ ಡೊಂಕ ಬಂಕ ಇರುತ್ತೆ. ಅಂಥವರು ಕೂಡ ಈ ಆಸನ ಅಭ್ಯಾಸ ಮಾಡುವುದರಿಂದ ಆ ನೆಟ್ಟಗಾಗುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಈ ಆಸನ ಭಂಗಿಯಿಂದ. ಅಲ್ಲದೆ ಬೆನ್ನು ಮೂಳೆಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಪೆಡುಸುತನ ಕೂಡ ಈ ಅರ್ಧಚಂದ್ರಾಸನ ನಿವಾರಣೆ ಮಾಡುತ್ತೆ. ಹಾಗೆ ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ಸಂಬಂಧಿಸಿದ ನರಗಳಿಗೂ ಉರುಪು ಕೊಡುತ್ತದೆ ಮತ್ತು ಮಂಡಿ ಭಾಗಗಳಿಗೆ ಬಲವನ್ನು ಹೆಚ್ಚಿಸುತ್ತದೆ. ಈ ಇತರ ನಿಲ್ಲುವ ಭಂಗಿಗಳ ಆಸನದಂತೆ ಈ ಆಸನವು ಜಠರದ ತೊಂದರೆಗಳನ್ನು ಸಹ ನಿವಾರಿಸುತ್ತದೆ. ಮತ್ತು ಈ ಆಸನದ ಸೂಚನೆಯನ್ನು ನೀಡುವುದಾದರೆ, ಈ ಆಸನದ ಸೂಚನೆಗಳನ್ನು ನೀವು ಪಾಲಿಸಲೇಬೇಕು. ಈ ಆಸನ ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಆಗುವುದಿಲ್ಲ, ಅಂಥವರು ತ್ರಿಕೋಣಾಸನ ಮತ್ತು ಪಾರ್ಶ್ವಕೋಣಾಸನ ಚೆನ್ನಾಗಿ ಅಭ್ಯಾಸ ಮಾಡಿ ಆಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ವೀರಭದ್ರಾಸನ 1, 2, 3 ಹೆಚ್ಚು ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ಈ ಆಸನ ಕೆಲವೊಬ್ಬರಿಗೆ ಸಲೀಸಾಗುತ್ತೆ, ಕೆಲವೊಬ್ಬರಿಗೆ ಸಲೀಸಾಗುವುದಿಲ್ಲ. ಅಂಥವರು ನಾ ಹೇಳಿರುವಂಥ ಆಸನಗಳನ್ನು ದಿನ ಅಭ್ಯಾಸ ಮಾಡಿ, ಇಲ್ಲದೇ ಇದ್ದರೆ ಗೋಡೆ ಸಹಾಯದಿಂದ ಕೂಡ ಈ ಆಸನವನ್ನು ಅಭ್ಯಾಸ ಮಾಡಿ. ಕೆಲವೊಬ್ಬರಿಗೆ ಸುಲಭ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ನೋಡುವುದಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಆಸನ, ಅಷ್ಟೇ ಲಾಭಕಾರಿಯಾದಂಥ ಆಸನ. ಮುಂದಿನ ಆಸನ ಉತ್ತಿತ್ತ ಪಾದಂಗುಷ್ಟಾಸನ. ಕೆಲವೊಬ್ಬರು ಉತ್ತಿತ್ತ ಹಸ್ತಪಾದಂಗುಷ್ಟಾಸನ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಹೆಸರು. ಉತ್ತಿತ್ತ ಮೇಲಕ್ಕೆತ್ತಿದ, ಹಸ್ತ ಅಂದರೆ ಕೈ, ಪಾದಂಗುಷ್ಟ ಅಂದರೆ ಕಾಲಿನ ಬೆರಳುಗಳು. ಅಂದರೆ ಈ ಭಂಗಿಯಲ್ಲಿ ಒಂದು ಕಾಲಿನ ಮೇಲೆ ನಿಂತು ಮತ್ತೊಂದು ಭಾಗವನ್ನು ಎತ್ತಿ ಹಿಡಿಯುವಂಥದ್ದು. ಕಾಲಿನ ಬೆರಳಿನಿಂದ ಸಹಾಯದಿಂದ ನೇರವಾಗಿ ಟಿ ಆಕಾರಕ್ಕೆ ನಿಲ್ಲಿಸುವಂಥದ್ದು. ಈ ರೀತಿ ಭಾಗಕ್ಕೆ ನಿಲ್ಲಿಸಬೇಕು. ನೇರವಾಗಿ ನಿಲ್ಲಿಸುವಂಥದ್ದಕ್ಕೆ ಉತ್ತಿತ್ತ ಹಸ್ತಪಾದಂಗುಷ್ಟಾಸನ ಅಂತಲೂ ಕರೀತಾರೆ. ಮೊದಲಿಗೆ ತಾಡಾಸನದಲ್ಲಿ ನಿಲ್ಲಬೇಕು. ಬಳಿಕ ಉಸಿರನ್ನು ಹೊರ ಚೆಲ್ಲುತ್ತಾ ಬಲಗಾಲನ್ನು ಮಡಚಿ ಮೇಲಕ್ಕೆತ್ತಿ, ಮಡಚಿದ ನಂತರ ಹೆಬ್ಬೆರಳನ್ನು ಬಲಗೈ ಸಹಾಯದಿಂದ ಹಿಡಿಯುವಂಥದ್ದು. ಸಮತೋಲನ ಆದ ನಂತರ ನಿಧಾನಕ್ಕೆ ನಿರಾಳವಾಗಿ ಕಾಲನ್ನು ಮುಂದಕ್ಕೆ ಚಾಚಿ ಮೇಲಕ್ಕೆ ಎತ್ತಿ ಹಿಡಿಯುವಂಥದ್ದು. ಈ ಎತ್ತಿದ ಸಂದರ್ಭದಲ್ಲಿ ನಿಮಗೆ ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ, ನಾವು ಮೊಣಕಾಲನ್ನು ಕೆಳಗಡೆ ಇರುವಂಥ ಬಲಗಾಲನ್ನು ಎತ್ತಿದಾಗ ಏನಾಗುತ್ತೆ, ಮೊಣಕಾಲು ಬೆಂಡಾಗುತ್ತೆ. ಅದಕ್ಕಾಗಿ ಮೊಣಕಾಲುಗಳನ್ನು ಯಾವುದೇ ಕಾರಣಕ್ಕೂ ಭಾಗಿಸದೇ ಇರಬೇಕು. ಕೆಳಗಡೆ ಇರುವಂಥ ಕಾಲನ್ನು, ಮೇಲೆ ಇರುವಂಥ ಕಾಲು ಒಂದು ಸ್ವಲ್ಪ ಬೆಂಡಾದರೂ ತೊಂದರೆ ಇಲ್ಲ. ಕೆಳಗಡೆ ಇರುವಂಥ ಕಾಲನ್ನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡದಿರಿ. ವೀರಭದ್ರಾಸನ 3ರಲ್ಲಿ ಹೇಗೆ ಕಾಲು ನೆಟ್ಟಗಿರುತ್ತೆ ಅದೇ ಸ್ಥಿತಿಯಲ್ಲಿ ಇಲ್ಲಿಯೂ ಕೂಡ ಹಾಗೆ ಇರಿಸಿರಬೇಕು. ಹಾಗೆ ಎಡಗೈನ ಸೊಂಟದ ಮೇಲೆ ಇರಿಸಿರಬೇಕು. ಆಗ ಕೈ ಕೆಲವೊಬ್ರು ಏನು ಮಾಡ್ತಾರೆ, ಮೇಲ್ಭಾಗಕ್ಕೆ ಇಟ್ಟಿರ್ತಾರೆ, ಅದು ಕೂಡ ತಪ್ಪಾಗುತ್ತೆ. ಕೆಳಭಾಗಕ್ಕೂ ಬಿಟ್ಟಿರ್ತಾರೆ, ಅದು ಕೂಡ ಸರಿ ಆಗೋದಿಲ್ಲ. ಕೈನ ಸೊಂಟದ ಮೇಲೆ ಇಟ್ಟಾಗ ಏನಾಗುತ್ತೆ, ನಮಗೆ ಬ್ಯಾಲೆನ್ಸ್ ಕೂಡ ಸಮವಾಗಿ ಸಿಗುತ್ತೆ. ಹಾಗೆ ಕೆಳಗಡೆ ಇರುವಂಥ ಕಾಲಿನ ಮೇಲೆ ಹೆಚ್ಚು ಭಾರ ಬಿಡುವುದಕ್ಕೆ ಸಹಕಾರಿಯಾಗುತ್ತೆ ಮತ್ತು ಸಮತೋಲನ ಕಾಪಾಡುವುದಕ್ಕೆ ಇದು ಸಹಾಯ ನೀಡುತ್ತೆ.
ಈ ಆಸನದಿಂದ ತುಂಬ ಲಾಭಾಂಶಗಳಿದೆ. ಆದರೆ ನಿಂತು ಮಾಡುವಂಥ ಪ್ರತಿಯೊಂದು ಆಸನಗಳಲ್ಲೂ ಕೂಡ ಹೆಚ್ಚು ಕಾಲಗಳಿಗೆ ಶಕ್ತಿ ತರುವಂಥ ಆಸನಗಳೇ ಆಗಿವೆ. ಹೆಚ್ಚು ಶಕ್ತಿ ತರುವಂಥ ಎಲ್ಲ ಆಸನಗಳೇ ನಿಂತು ಮಾಡುವ ಆಸನಗಳಿಂದ ಬರುತ್ತೆ ನಮಗೆ. ಹಾಗೆ ನಿಧಾನಕ್ಕೆ ಮೇಲೆ ಎತ್ತಿರುವ ಕಾಲನ್ನು ನಿಧಾನಕ್ಕೆ ಮಡಚಿ ಹಾಗೆ ನಿಧಾನಕ್ಕೆ ಕೆಳಗಿಳಿಸಿ ಅದೇ ರೀತಿಯಾಗಿ ಇನ್ನೊಂದು ಕಡೆಯಿಂದ ಕೂಡ ಹಾಗೆ ಅಭ್ಯಾಸ ಮಾಡಿ. ಈ ಆಸನದ ಲಾಭಗಳು ನೋಡುವುದಾದರೆ, ಈ ಆಸನಾಭ್ಯಾಸವು ಕಾಲುಗಳಲ್ಲಿನ ಮಾಂಸಖಂಡಗಳಿಗೆ ಹೆಚ್ಚು ಬಲ ಕೊಡುತ್ತದೆ ಮತ್ತು ಸಮತೋಲನ ಸ್ಥಿತಿಯನ್ನು ನಿಲ್ಲುವುದಕ್ಕೆ ಈ ಆಸನ ಸಹಾಯ ನೀಡುತ್ತದೆ. ಕಿಬ್ಬೊಟ್ಟೆಯ ಭಾಗದಲ್ಲಿ ಶೇಖರಣೆಯಾಗಿರುವಂಥ ವಾತ, ಗಾಳಿ, ಹೆಚ್ಚು ಕೊಬ್ಬಿನ ಅಂಶ ಕಾಲುಗಳಲ್ಲಿ ಇದ್ದಂಥದ್ದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಈ ಆಸನ ಅಭ್ಯಾಸ ಯಾರು ಹೆಚ್ಚು ಅಭ್ಯಾಸ ಮಾಡ್ತಾರೆ ಅಂಥವರಿಗೆ ಸೌಮ್ಯತೆ ಮತ್ತು ತೇಜಸ್ಸು ಕೂಡ ಹೆಚ್ಚು ಆಗುತ್ತೆ ಈ ಆಸನದಿಂದ. ಹಾಗೆ ನಿಧಾನಕ್ಕೆ ಇನ್ನೊಂದು ಕಡೆಯಿಂದ ಕೂಡ ಹಾಗೆ ಕಾಲನ್ನು ಕೆಳಗಿಳಿಸಿ ಹಾಗೆ ಸಮಸ್ಥಿತಿಯಲ್ಲಿ ನಿಲ್ಲಿ ಹಾಗೆ ವಿರಾಮ. ಇದೇ ರೀತಿಯಾಗಿ ಮುಂದಿನ ಆಸನಗಳನ್ನು ಅಭ್ಯಾಸ ಮಾಡುವಂಥದ್ದಕ್ಕೆ ಹೋಗಬೇಕು ಅಂದಾಗ ಈ ಕೆಲವೊಂದು ಆಸನಗಳನ್ನು ಕ್ರಮವಾಗಿ ಅಭ್ಯಾಸ ಮಾಡಿ. ಮುಂದಿನ ಹೊಸ ಆಸನಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಈ ಆಸನಗಳನ್ನು ಅಭ್ಯಾಸ ಮಾಡ್ತಾ ಇರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ, ಖುಷಿಯಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದಿರಿ. ದಿನನಿತ್ಯ ಯೋಗಾಸನಗಳನ್ನು ಅಭ್ಯಾಸ ಮಾಡಿ, ಯೋಗ ಮಾಡಿ, ರೋಗಮುಕ್ತರಾಗಿ. ನಮಸ್ಕಾರ.